ಹೊನ್ನಾವರ ತಾಲೂಕಿನಲ್ಲಿ ಇಂದಿರಾ ಕ್ಯಾಂಟೀನ್ ಯೋಜನೆ ಜಾರಿ ವಿಳಂಬಕ್ಕೆ ಜನಪ್ರತಿನಿಧಿಗಳೇ ಕಾರಣ ಎಂದು ಮೀನುಗಾರಿಕಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಆರೋಪಿಸಿದರು. ಹೊನ್ನಾವರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದ ಬಳಿಕ ಮಾತನಾಡಿದರು. ಶ್ರಮಿಕ ವರ್ಗದವರು, ಕೂಲಿ ಕೆಲಸ ಮಾಡುವ ತಾಯಂದಿರು ಮತ್ತು ಸಾಮಾನ್ಯ ಜನಹಿತ ದೃಷ್ಟಿಯಿಂದ ಕೇವಲ ₹5ಗೆ ಹೊಟ್ಟೆ ತುಂಬಾ ತಿಂಡಿ ನೀಡುವ ವ್ಯವಸ್ಥೆಯನ್ನ ಮಾಡಲಾಗಿದೆ. 2017ರ ಪೂರ್ವದಲ್ಲಿ ಇಂದಿನ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನ ಜಾರಿ ಮಾಡಿದರೂ ತಾಲೂಕಿನಲ್ಲಿ ಅನುಷ್ಠಾನಗೊಂಡಿಲ್ಲ. ಕಳೆದ 5 ವರ್ಷದಲ್ಲಿ ನಮ್ಮ ಸರ್ಕಾರ ಇರದ ಕಾರಣ ಇದು ವಿಳಂಬವಾಗಿತ್ತು. ಹೊನ್ನಾವರ, ಮಂಕಿ, ಜಾಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಾಲನೆ ದೊರೆತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನತೆ 136 ಸೀಟುಗಳನ್ನು ನೀಡುವ ಮೂಲಕ ಭರ್ಜರಿ ಬಹುಮತ ನೀಡಿದ್ದಾರೆ. ಈ ಶಕ್ತಿಯೇ ನಮಗೆ ಬಡವರ ಸೇವೆ ಮಾಡಲು ಪ್ರೇರಣೆ ನೀಡಿದೆ. ಜನರ ತೆರಿಗೆ ಹಣವನ್ನು ಮರಳಿ ಜನರಿಗೆ ಶ್ರೇಯೋಭಿವೃದ್ಧಿಗಾಗಿ ಬಳಸುತ್ತಿದ್ದೇವೆ ಎಂದು ಸಚಿವರು ತಿಳಿಸಿದರು. ಈ ಇಂದಿರಾ ಕ್ಯಾಂಟೀನ್ ಓಪನ್ ಆಯಿತು. ಇದಕ್ಕೆ ಕಾರಣ ಜನಪ್ರತಿನಿಧಿಗಳು. ನಾನು ನೇರವಾಗಿ ಹೇಳ್ತೀನಿ, ಇದು 2013ರಿಂದ 2018ರಲ್ಲಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು, ನಾವೆಲ್ಲ ಶಾಸಕರಿದ್ದರು. ಆ ಸಂದರ್ಭದಲ್ಲಿ ಅವರ ಅನುಭವದ ಒಂದು ಆಧಾರದ ಮೇಲೆ ಇಂದಿರಾ ಕ್ಯಾಂಟೀನನ್ನು ಓಪನ್ ಮಾಡಿದ್ರು. ಪಟ್ಟಣ ಪಂಚಾಯತ್, ಮುನ್ಸಿಪಾಲ್ಟಿ ಬೆಂಗಳೂರಲ್ಲೆಲ್ಲ ಬರೀ ಪ್ರತಿ ವಾರ್ಡಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನಾವು. ನಂತರ 5 ವರ್ಷ 18ರಿಂದ 23ರವರೆಗೆ ಇಂಥ ಒಂದು ಬಡವರ ಕಾರ್ಯಕ್ರಮವನ್ನು ಬಂದ್ ಮಾಡಿಟ್ರು, ಮಾಡಲಿಲ್ಲ ಎಲ್ಲೂ. ಈಗ ಪ್ರತಿ ಒಂದು ತಾಲೂಕು, ಇಡೀ ಜಿಲ್ಲೆಯಲ್ಲಾಗಿದೆ, ಇಡೀ ರಾಜ್ಯದಲ್ಲಾಗಿದೆ. ಇವತ್ತೇ ನಮ್ಮದು ಇಲ್ಲಿ ಮಾಡ್ತಾಯಿದ್ದೇವೆ, ಮತ್ತು ಹೊನ್ನಾವರ ಮಾಡ್ತಾಯಿದ್ದೇವೆ, ಇಲ್ಲಿ ಮಂಕಿಯಲ್ಲಿ ಮಾಡ್ತಾಯಿದ್ದೇವೆ, ಜಾಲಿ ಪಟ್ಟಣ ಪಂಚಾಯತಲ್ಲಿ ಮಾಡ್ತಾಯಿದ್ದೇವೆ. ಉದ್ದೇಶ ಇಷ್ಟೇ, ಬಡವರ ಹತ್ರ ಹೋಟೆಲಿಗೆ ಹೋಗಿ ತಿಂಡಿ ತಿನ್ನಲಿಕ್ಕೆ, ಊಟ ಮಾಡಲಿಕ್ಕೆ ಕಷ್ಟ, ಭಾಳ ಕಷ್ಟ. ಉದ್ದೇಶ ಇಷ್ಟೇ, ಹಸ್ಕೊಂಡಿರಬಾರ್ದು, 3 ಹೊತ್ತು ಹೊಟ್ಟೆ ತುಂಬ ತಿನ್ನಲಿಕ್ಕೆ ಕೊಡಬೇಕು, ಬಡವರಿಗೆ ತೊಂದರೆ ಆಗಬಾರ್ದು. 136 ಸೀಟ್ ಕೊಟ್ಟದ್ರಿಂದ ಮತ್ತು ಪುನಃ ಇವತ್ತೇ ನಾವು ಇಲ್ಲಿ ಬಂದು, ಅಥವಾ ನಮಗೆ ಅವಕಾಶ ಮಾಡಿ ಕೊಟ್ಟದ್ರಿಂದ ಇಲ್ಲಿ ಬಂದು ನಿಮಗೆ ನಿಮ್ಮ ಹೊಟ್ಟೆ ತುಂಬಲಿಕ್ಕೆ ₹5ನಲ್ಲಿ ತಿಂಡಿ ಕೊಡುವಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಬೆಂಗಳೂರಿನ ಪ್ರತಿ ವಾರ್ಡ್ಗಳಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ಈ ಯೋಜನೆಯನ್ನು ಈಗ ರಾಜ್ಯದ ಮೂಲೆ ಮೂಲೆಗೂ ವಿಸ್ತರಿಸಲಾಗುತ್ತಿದೆ. ಅದರ ಭಾಗವಾಗಿ ಜಿಲ್ಲೆಯಾದ್ಯಂತ ಈ ಸೌಲಭ್ಯವನ್ನ ಜನರಿಗೆ ತಲುಪಿಸಲಾಗುತ್ತಿದೆ. ಕಡಿಮೆ ಬೆಲೆ ನೀಡಲಾಗುತ್ತಿದೆ ಎಂಬ ಕಾರಣಕ್ಕೆ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳಬಾರದು. ಸಾರ್ವಜನಿಕರಿಂದ ಆಹಾರದ ಬಗ್ಗೆ ದೂರು ಬಂದರೆ ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು. ಜನರಿಗೆ ಅತ್ಯುತ್ತಮ ಆಹಾರವನ್ನೇ ನೀಡಬೇಕು. ಸುಮ್ಮನೆ ಯಾವುದೋ ವ್ಯತ್ಯಾಸವಿದ್ದರೆ ಅದನ್ನು ಜನರು ಸಹಿಸಿಕೊಳ್ಳಬೇಡಿ, ಕೂಡಲೇ ದೂರು ನೀಡಿ ಎಂದು ಸೂಚಿಸಿದರು. ನಾವು ಕ್ಯಾಂಟೀನ್ನವ್ರ ಹತ್ರನೂ ಹೇಳಿದ್ದೇವೆ, ಎಲ್ಲ ಕಡೆ ಯಾವುದೇ ರೀತಿಯಲ್ಲಿ ಒಳ್ಳೆ ತಿಂಡಿ ಕೊಡಿ. ಕಂಪ್ಲೇಂಟ್ ಬಂದರೆ ನಾವು ಸುಮ್ಮನೆ ಇರೋದಿಲ್ಲ. ನೀವು ₹5 ಏನು ಕೊಡ್ತೀರಿ, ₹5ಗೆ ತಿಂಡಿ ಕೊಡೋದಿಲ್ಲ ಅವರು. ಅವ್ರಿಗೆ ಸರ್ಕಾರದಿಂದ ಮತ್ತು ನಾವು ದುಡ್ಡು ಕೊಡ್ತೇವೆ. ₹5 ಏನು ಕೊಡ್ತಾರೆ ಪಾಪ, ಏನೋ ವ್ಯತ್ಯಾಸ ಅದಾವಾಗ ಸುಮ್ಮನೆ ತಿಂದ್ಕೊಂಡು ಹೋಗಿಬಿಡ್ಬೇಡಿ. ಉಳಿದ ಹಣ ಸರ್ಕಾರದಿಂದ ಕೊಡ್ತಾರೆ. ಸರ್ಕಾರದಿಂದ ಕೊಡ್ತಾರೆ ಅಂದರೆ ನೀವು ಕಟ್ಟಿದ ಟ್ಯಾಕ್ಸ್ ದುಡ್ಡೇ ಅವ್ರಿಗೆ ಮತ್ತೆ ಪುನಃ ಕೊಡ್ತಾರೆ, ನಾವು ಕೊಡೋದಲ್ಲ. ರಾಜ್ಯ ಸರ್ಕಾರ ಈ ಬಾರಿ ಸುಮಾರು ₹4.9 ಲಕ್ಷ ಕೋಟಿ ಬಜೆಟ್ ಮಂಡನೆಗೆ ಸಿದ್ಧವಾಗಿದೆ. ಇಂತಹ 10 ಹಲವು ಜನಪರ ಕಾರ್ಯಕ್ರಮಗಳಿಗೆ ಆ ಮೂಲಕ ಹಣ ಮೀಸಲಿಡುತ್ತಿದ್ದೇವೆ ಎಂದು ಹೇಳಿದರು. ಈ ವೇಳೆ ಪಟ್ಟಣ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷ ವಿಜಯ್ ಕಾಮತ್, ಸದಸ್ಯರಾದ ಶಿವರಾಜ್ ಮಿಸ್ತಾ, ಜೋಸ್ಪಿನಾ ಡಯಾಸ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸ್ ಸುಬ್ಬಣ್ಣ ಬೆಂಗಳೂರು, ಕಾಂಗ್ರೆಸ್ ಮುಖಂಡರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.